What is that, baby? ABC juice. It's a ABC juice. ಹಲೋ ಹಾಯ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ಇವತ್ತು ನಾವು ಅದಕ್ಕೆ ಊರಿಗೆ ಹೋಗೋದಿರೋದ್ರಿಂದ ನಾನು ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಲಾಗ್ ಇರುತ್ತೆ ಇದು ಆಕ್ಚುಲಿ ಅಂದ್ರೆ ನಮ್ಮ ಅಣ್ಣನ ಮಗಳದು ಏನು ಪ್ಯೂಬರ್ಟಿ ಪ್ರೋಗ್ರಾಮ್ ಇದೆಯಲ್ಲ ಅದ್ರದ್ದು ಫಂಕ್ಷನ್ ಇದೆ ಸೊ ಆ ಫಂಕ್ಷನ್ ಇರೋದು ನಾಡಿದ್ದಿರೋದ್ರಿಂದ ಸ್ವಲ್ಪ ಶಾಪಿಂಗ್ ಇದೆ ಅದಕ್ಕೋಸ್ಕರವಾಗಿ ಅವಳಿಗೆ ಏನಾದ್ರು ಗಿಫ್ಟ್ ತಗೊಳ್ಳೋಣ ಅಂತೇಳಿ ಹಾಗಾಗಿ ಮಾರ್ನಿಂಗೇನೆ ನಾನು ಫಸ್ಟ್ ಏನಾದ್ರು ತಿಂಡಿ ಮಾಡ್ಬಿಡೋಣ ಅಂತೇಳಿ ನಾನಿಲ್ಲಿ ಇವತ್ತು ಏನು ಬ್ರೆಡ್‌ನ ಬಳಸ್ಕೊಂಡು ಶಾವಿಗೆ ಬಾತ್‌ನ ಮಾಡ್ತಾ ಇದ್ದೀನಿ. ಈ ಶಾವಿಗೆ ಬಾತ್ ಮಾಡ್ಲಿಕ್ಕೆ ಮೊದಲಿಗೆ ಕಡಾಯಿನಲ್ಲಿ ನೀರ್ ಹಾಕೊಂಡು ನೀರ್ ಕುದ್ದ ನಂತರ ನಾನು ಅದ್ರಲ್ಲಿ ಶಾವಿಗೆನ ಹಾಕಿ ಶಾವಿಗೆಗೆ ಅರಿಶಿನ ಮತ್ತೆ ಎಣ್ಣೆನ ಹಾಕಿ ಎತ್ತಿ ಬಸ್ದು ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಾದ ನಂತರ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕಡಲೆಕಾಯಿ ಬೀಜನ ಹಾಕಿ ಹುರಿದು ಎತ್ತಿಟ್ಕೊಂತಾ ಇದ್ದೀನಿ. ನಂತರ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಗೆ ಜೀರಿಗೆ ಅದನ್ನೆಲ್ಲ ಹಾಕೊಂಡು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡು ನಂತರ ಅದಕ್ಕೆ ನಾನು ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಬಟಾಣಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡು ನಂತರ ಹೆಚ್ಚಿಟ್ಕೊಂಡಿರುವಂತ ತರಕಾರಿನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಬೀನ್ಸ್ ಮತ್ತೆ ಕ್ಯಾರೆಟ್‌ನ ಬಳಸ್ಕೊತಾ ಇದ್ದೀನಿ. ಅದನ್ನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡು ನಂತರ ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ನಂತರ ಇದಕ್ಕೆ ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದ್ 2 ನಿಮಿಷ ಲಿಡ್‌ನ ಕ್ಲೋಸ್ ಮಾಡ್ಬಿಟ್ಟು ಬಿಟ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಅಂತಾನೆ ಹೇಳ್ಬೋದು. ಮಧ್ಯ ಮಧ್ಯದಲ್ಲಿ ಅವಾಗವಾಗ ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ. ಅದಾಗೋವಷ್ಟರಲ್ಲಿ ನಾನು ಈ ಕಡೆ ಒಂದು ಪ್ಯಾನ್‌ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬಟರ್‌ನ ಹಾಕೊಂಡು ಬ್ರೆಡ್‌ನ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ವೀಟ್ ಬ್ರೆಡ್‌ನ ತಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ವೀಟ್ ಬ್ರೆಡ್ಡೇ ತರೋದು. ನಾವು ಬ್ರೌನ್ ಬ್ರೆಡ್ ಅಂತಾರಲ್ಲ ಅದನ್ನ ಯೂಸ್ ಮಾಡೋದು. ಮಕ್ಕಳು ಎಲ್ಲ ತಿನ್ನೋದ್ರಿಂದ ಜಾಸ್ತಿ ಮೈದಾನ ಸೇವಿಸೋದು ಬೇಡ ಅನ್ನೋ ಕಾರಣಕ್ಕೆ ನಾವು ವೀಟ್ ಬ್ರೆಡ್‌ನ ತಗೊಂಡ್ ಬರ್ತೀವಿ. ಬ್ರೆಡ್‌ನ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡು ಈ ಕಡೆ ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು. ಇದಕ್ಕೆ ನಾನು ಒಂದು ನಿಂಬೆಹಣ್ಣ ರಸನ ಹಾಕೊಳ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ರಸ ಆದ್ರೆ ಸಾಕಾಗುತ್ತೆ. ಅದಾದ ನಂತರ ಅದಕ್ಕೆ ನಾನು ಏನು ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿರುವಂತ ಶಾವ್ಗೆ, ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಾಗೆ ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂತ ಬ್ರೆಡ್ಡು ಮತ್ತೆ ಕಡಲೆಕಾಯಿ ಬೀಜ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ರೆ ಶಾವ್ಗೆ ಬಾತ್ ರೆಡಿ ಆಗೋಗ್ಬಿಡುತ್ತೆ. ಬ್ರೆಡ್ ಹಾಕಿರೋ ಶಾವ್ಗೆ ಬಾತು ತುಂಬಾನೇ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮಧ್ಯ ಮಧ್ಯದಲ್ಲಿ ಬ್ರೆಡ್ ಸಿಗ್ತಾ ಇದ್ರಂತೂ ಆಹಾ! ಅದ್ರ ಮಜಾನೇ ಬೇರೆ ಅಂತ ಹೇಳ್ಬೋದು. ಇನ್ನ ಇದನ್ನ ನಾನಿಲ್ಲಿ ಒಂದು ಫ್ರೂಟ್ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೊಸರು ಇದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ ಮೊಸರು ಜೊತೆಗೆ ಇದನ್ನ ತಗೊಳ್ತಾ ಇದ್ದೀನಿ. ತಿಂಡಿ ಎಲ್ಲ ತಿಂದ್ಬಿಟ್ಟು ಸರಿ ಅಂತೇಳಿ ನಾವು ಇವತ್ತು ಆ ಹುಡ್ಗಿಗೆ ಗಿಫ್ಟ್ ತಗೊಳ್ಳೋಣ ಅಂತೇಳಿ ಜ್ಯುವೆಲರಿ ಶಾಪಿಗೆ ಹೋಗೋಣ ಅಂತೇಳಿ ಬಂದ್ವಿ. ನಾವು ಮೊದ್ಲಿಗೆ ಇಲ್ಲಿ ಭೀಮಾದಲ್ಲಿ ಬಂದಿದ್ವಿ. ಬಟ್ ನನ್ಗಿಲ್ಲಿ ನನ್ನ ಮಗಂಗೆ ಸಾಹಿತಂಗೂ ಕೂಡ ಉಡ್ದಾರ ಬೇಕಾಗಿತ್ತು, ಹಿಪ್ ಚೈನು. ಅದ್ ತಗೊಳ್ಳೋಣ ಅಂತ ಬಂದ್ವಿ. ಬಟ್ ಅವನಿಗೆ ಬೇಕಾಗಿರೋವಂಥದ್ದು ಚಿಕ್ಕ ಮಗುಗೆ ಅವನಿಗೆ ಕಲೆಕ್ಷನ್ಸ್ ಇಲ್ಲಿ ಇರ್ಲಿಲ್ಲ. ಹಾಗಾಗಿ ಅದು ಬೇಡ ಅಂತೇಳಿ ನಾವು ವಾಪಸ್ಸು ನಾವು ನಾರ್ಮಲ್ ಆಗಿ ಯಾವಾಗ್ಲೂ ಹೋಗುವಂತ ಪ್ಲೇಸಿಗೆ ಜಿಆರ್‌ಟಿಗೆ ಬಂದ್ವಿ. ಇಲ್ಲಿ ನಮ್ಗೆ ಕಲೆಕ್ಷನ್ಸ್ ಸಿಕ್ತು. ಹಾಗೆ ಸೆಲೆಕ್ಷನ್ಸ್ ಕೂಡ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಬೆಳ್ಳಿನಲ್ಲಿ ಮಾಡಿರುವಂತ ನೆಕ್ಲೆಸ್ಸು, ಸಿಲ್ವರ್ ನೆಕ್ಲೆಸ್ಸು ತುಂಬಾ ಚೆನ್ನಾಗಿತ್ತಲ್ಲ. ನನ್ಗೇನೋ ಇಷ್ಟ ಆಯ್ತು. ಅದೇ ತಗೊಳ್ಳೋಣ ಅಂತ ನೋಡ್ದೆ. ಸೊ ಸ್ವಲ್ಪ ಅದು ಹೆವಿ ಆಗುತ್ತೆ. ರಿಟರ್ನ್ ಮಾಡೋವಾಗನೂ ಕೂಡ ತುಂಬಾ ಕಡಿಮೆಗೆ ತಗೊಂತಾರೆ ಅಂತೇಳಿ ಯೋಚನೆ ಮಾಡಿ, ಸರಿ ಕಾಲ್ ಚೈನ್ ತಗೊಳ್ಳೋಣ ಅಂತೇಳಿ ನಾನು ನೋಡ್ತಾ ಇರ್ಬೋದು ನೀವಿಲ್ಲಿ. ಈ ಒಂದು ಕಾಲ್ ಚೈನ್‌ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪಿಂಕ್ ಕಲರ್ ಸ್ಟೋನ್ಸ್ ಇದೆ ಇದು. ಅಂಡ್ ತುಂಬಾ ಚೆನ್ನಾಗಿರುತ್ತೆ. ಕಾಲ್ಗಂತೂ ಸೂಪರಾಗಿ ಕಾಣುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಅದು ತಗೊಂಡು ಬಂದು ಇನ್ನ ನೈಟ್ ಬಂದು ನನ್ನ ಹಸ್ಬೆಂಡ್ ಕಿಚನ್‌ಗೆ ಅಂತೇಳಿ ಒಂದು ಲೈಟ್ ತಗೊಂಡ್ ಬಂದ್ಬಿಟ್ಟಿದ್ರು. ಅದ್ ನೋಡಿದ್ರೆ ವೈಟ್ ಕಲರ್ ಇರ್ಲಿಲ್ಲ ಬಟ್ ಕಲರ್ ಕಲರ್ ಇತ್ತು. ಮಕ್ಳು ಅದನ್ನ ನೋಡ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಇನ್ನ ಮಾರ್ನಿಂಗ್ ಅಂದ್ರೆ ಮಾರ್ನಿಂಗೇ ಬೆಳಗ್ಗೆ ಎದ್ದು ನಾವು ಅತ್ತಿಗೆ ಊರಿಗೆ ಬಂದ್ವಿ. ಅಲ್ಲಿ ಅವ್ರು ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ರು. ಫಂಕ್ಷನ್ ಇರೋದು ನಾಳೆ ಆಗಿರೋದ್ರಿಂದ ಇವತ್ತು ಏನು ಫಂಕ್ಷನ್‌ಗೆ ಬೇಕಾಗಿರುವಂತ ಕೆಲವೊಂದು ತಿಂಡಿಗಳೆಲ್ಲ ಮಾಡ್ತಾರೆ ಅಲ್ವಾ? ಫಂಕ್ಷನ್ ಅಲ್ಲಿ ಮುಂದೆ ಇಡ್ಲಿಕ್ಕೆ ತಟ್ಟೆಗಳು ತುಂಬೋದಿಕ್ಕೆಲ್ಲನ ಅದನ್ನ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇವ್ರು ಬಂದು ನಮ್ಮ ಅತ್ತಿಗೆಯವರ ಅಮ್ಮ. ಹಾಲಿಗೆ ಏನು ಕಡ್ಲೆದು ಕಡ್ಲೆ ಆರತಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಕಡ್ಲೆ ಕೋನ್ ಶೇಪಲ್ಲಿ ಮಾಡ್ಲಿಕ್ಕೆ ಅಂತೇಳಿ ನ್ಯೂಸ್ ಪೇಪರ್‌ನೆಲ್ಲ ಸುತ್ತಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದಾರೆ. ಇವಾಗ ಅದಕ್ಕೆ ಅಂಟು ಪಾಕನ ಕಾಯಿಸ್ಕೊಂಡಿದ್ದಾರೆ. ಬೆಲ್ಲದ ಪಾಕ, ಅಂಟು ಪಾಕನ ಕಾಯಿಸ್ಕೊಂಡು ಆ ಕಡ್ಲೆಗೆ ಪಾಕ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು, ಪಾಕ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಅಂದ್ರೆ ಗಮ್ ಟೈಪ್ ಬರ್ಬೇಕದನ್ನ. ಅಲ್ಲಿವರೆಗೂನು ಹಾಕೊಂಡು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ಇವಾಗ ಒಂದು ಕೋನ್ ಶೇಪಲ್ಲಿ ಮಾಡ್ಕೊಂಡಿರುವಂತ ಪೇಪರ್ ಏನಿದೆಯಲ್ಲ ಅದ್ರಲ್ಲೆಲ್ಲ ಹಾಕ್ಬಿಟ್ಟು ಎಲ್ರೂ ಕೂಡ ತುಂಬಿದ್ವಿ. ಬಿಸಿ ಬಿಸಿ ಇರೋವಾಗನೇ ತುಂಬಬೇಕು. ಹಾಗಾದ್ರೆ ಟೈಟ್‌ಗೆ ಅದು ಇಟ್ಕೊಳ್ಳುತ್ತೆ ಅಂತೇಳಿ. ಅಲ್ಲಿರೋರೆಲ್ಲರೂನು ಕೂಡ ಸಪೋರ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅಜ್ಜಿಗೆ. ನಾನು ಕೂಡ ಸ್ವಲ್ಪ ಹೊತ್ತು ಮಾಡ್ಕೊಟ್ಟೆ. ಬಟ್ ನಾನ್ ಮಾಡಿರೋದು ಎಷ್ಟು ಚೆನ್ನಾಗ್ ಬಂದಿದೆಯೇನೋ ಗೊತ್ತಿಲ್ಲ. ನಾನು ಕೂಡ ಇದೇ ಫಸ್ಟ್ ಟೈಮ್ ಮಾಡಿರೋದು. ಅದನ್ನ ಚೆನ್ನಾಗಿ ಪ್ರೆಸ್ ಮಾಡಿ, ಮಾಡಿ ಕೆಳಗಡೆ ಎಲ್ಲ ಕುಕ್ಕಿ, ಕುಕ್ಕಿ, ಕುಕ್ಕಿ ಮಾಡಿ ಇಟ್ಟಿದೀವಿ. ಇನ್ನ ಅಜ್ಜಿ ಈ ಕಡೆ ಎಳ್ಳಿಂದು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೇಮ್ ಎಳ್ಳನ್ನ ಹುರ್ದು ರೆಡಿ ಮಾಡ್ಕೊಂಡಿದ್ದಾರೆ. ಹುರ್ದ್‌ಬಿಟ್ಟು
ಪೌಡ್ರ್ ಮಾಡಿಕೊಂಡು ಅದಕ್ಕೆ ಬೆಲ್ಲದ ಪಾಕ, ಮಾಮೂಲಿ ಎಲ್ಲ ಸ್ವೀಟ್ಗೂ ಏಲಕ್ಕಿ ಪೌಡರ್ ಹಾಕಿ ಹಾಕ್ತಾರೆ ಅಲ್ವಾ, ಹಾಗೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿದ್ದಾರೆ ಅನ್ಕೋತೀನಿ. ಇಲ್ಲ, ಕೊಬ್ಬರಿ ಹಾಕಿಲ್ಲ. ಬರೀ ಎಳ್ಳು ಅಷ್ಟೇನೆ. ಎಳ್ಳು ಪುಡಿಗೆ ಬೆಲ್ಲದ ಪಾಕನ ಹಾಕಿ ಅದನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಟಿದ್ದಾಯ್ತು. ಇನ್ನು ಹುಡುಗಿಗೆ ನಾನಿಲ್ಲಿ ಮೆಹಂದಿ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾ ಹಾಕಿರುವಂತ ಮೆಹಂದಿ ಡಿಸೈನು ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಕಡೆ ಕೈಗೆ ಹಾಕಿರುವಂತ ಮೆಹಂದಿ ತುಂಬಾನೇ ಚೆನ್ನಾಗಿ ಬಂದಿದೆ. ಇನ್ನು ಆ ಕಡೆ ಡಿಸೈನ್ ಸ್ವಲ್ಪ ಓಲ್ಡ್ ಆಯ್ತು ಅನ್ನಿಸ್ತು, ಇನ್ನ ಜಾಸ್ತಿ ಆಯ್ತು ಅಂತ ನನಗೆ ಅನ್ನಿಸ್ತು ಎಕ್ಸ್ಪೆಷಲಿ. ಅಂಡ್ ಈ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಅತ್ತೆ ತುಂಬಾನೇ ಚೆನ್ನಾಗಿದೆ ಅಂತೇಳಿ ಇಷ್ಟಪಟ್ರು. ಅಂಡ್ ಈ ಹುಡುಗಿನೇ ಫಂಕ್ಷನ್ ಮಾಡ್ತಾ ಇರೋದು. ಇನ್ನು ಮಾರ್ನಿಂಗು ಅದಾಗಿದ ನಂತರ ಮಾರನೇ ಬೆಳಗ್ಗೆ ಭಾನುವಾರ ಇವತ್ತು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಿದ್ವಿ. ನಿನ್ನೆ ಏನ್ ನಾವು ಕಡಲೆ ಆರತಿಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದಲ್ವಾ, ಅದೆಲ್ಲ ಪೇಪರ್ನು ಒಂದೊಂದು ಕೂಡ ಓಪನ್ ಮಾಡ್ತಾ ಇದೀವಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿ ಕೋನ್ ಶೇಪ್ ನಲ್ಲಿ ಬಂದಿದೆ. ಕೆಲವೊಂದು ಚಟಪಟ ಕೂಡ ಬಂದಿದೆ, ಹಾಗೆ ಕೆಲವೊಂದು ಕಟ್ ಕೂಡ ಆಗಿದೆ. ಬಟ್ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನ ತಟ್ಟೆ ಸಾಮಾನುಗಳನ್ನೆಲ್ಲ ಕಡೆ ಜೋಡಿಸಿ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಬಂದು ನಮ್ಮ ಅತ್ತಿಗೆಯವರ ಸಿಸ್ಟರು, ಅಕ್ಕ ಮತ್ತೆ ಅವ್ರ ಅಮ್ಮ ಇಬ್ರುನುವೆ ತುಂಬಾನೇ ಖುಷಿಯಾಗಿ ಹ್ಯಾಪಿಯಾಗಿ ಮಾಡ್ತಿರೋ. ಅಜ್ಜಿಗಂತೂ ಎಷ್ಟು ಖುಷಿ ಇದೆಯೋ ಮೊಮ್ಮಗಳು ಹೊಸ್ಗೆನ ನೋಡ್ಲಿಕ್ಕೆ. ಹಳ್ಳಿ ಕಡೆ ಹೊಸ್ಗೆ ಹಾಕೋದು ಅಂತಾನೆ ಅಂತಾರೆ ಈ ಒಂದು ಪ್ರೋಗ್ರಾಮ್ಗೆ. ನೋಡ್ತಾ ಇರ್ಬೋದು ಎಲ್ಲಾ ತರ ತಟ್ಟೆಗಳು, ಹೂವು, ಹಣ್ಣು, ಬಟ್ಟೆ, ಇನ್ನ ಸಕ್ಕರೆ ಹಚ್ಚಿಗಳಂತೂ ಡಿಸೈನ್ ಅಲ್ಲಿರುವಂತ ಸಕ್ಕರೆ ಹಚ್ಚಿಗಳು, ತಂಬಿಟ್ಗಳು, ಎಳ್ಳಾರ್ತಿ, ಇನ್ನ ಕಡ್ಲೆ ಆರ್ತಿ, ಇದೆಲ್ಲನೂ ಕೂಡ ಈ ಶೇಪ್ ಅಲ್ಲಿ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ರು ಕೂಡ ಒಂದೊಂದು ಓಪನ್ ಮಾಡಿ ಬಿಚ್ಚಿದ್ವಿ. ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಎಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಕಲರ್ ಆಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಏನು ಸಕ್ಕರೆ ಹಚ್ಚಿಗಳಿರ್ಬೋದು. ಈ ಒಂದು ಕೋನ್ ನೋಡಿ, ಕಡ್ಲೆ ಅರ್ಥ ಎಷ್ಟು ದೊಡ್ಡ ಕೋನ್ ಬಂದಿದೆ. ಅದಕ್ಕೆ ಒಡ್ದು ಹೋಗ್ಬಾರ್ದು ಅಂತೇಳಿ ನಿಧಾನಕ್ಕೆ ಓಪನ್ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಫುಲ್ಲು ಪಿರಮಿಡ್ ತರ ಬಂದ್ಬಿಟ್ಟಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನ ಹುಡುಗಿಗೆ ನಾನು ಈ ಕಡೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಹುಡುಗಿಗೆ ಹೇರ್ ಸ್ಟೈಲು ಮಾಡ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಜುಟ್ಟು ಕೂಡ ಒಣಗಿಸಿಲ್ಲ, ಕೂದಲೆಲ್ಲ ಒಣಗಿಸಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಹಂಗೆ ಫಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತೇಳಿ ನಾನಿಲ್ಲಿ ಹೇರ್ ಸ್ಟ್ರೈಟ್ನರ್ನ ಮಾಡ್ಕೊತಿದ್ದೀನಿ. ಹೇರ್ ಸ್ಟ್ರೈಟ್ನಿಂಗ್ ಮೇಕಪ್ ಎಲ್ಲ ನಾನೇ ಮಾಡಿದ್ದು. ಬಟ್ ಮೇಕಪ್ ಎಲ್ಲ ವಿಡಿಯೋನು ನಾನು ಇಲ್ಲಿ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ. ಯಾಕೆಂದ್ರೆ ವಿಡಿಯೋ ಮಾಡ್ಕೊಡೋರು ಯಾರು ಇರ್ಲಿಲ್ಲ, ನಾವು ರೂಮಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಅಂಡ್ ಎಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನೋ ಅಷ್ಟರಲ್ಲೇ ನಾನು ಡೀಟೇಲಿಂಗ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಇವತ್ತಿನ ಪ್ರೋಗ್ರಾಮು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನ ನೀವಿಲ್ಲಿ ಅಜ್ಜಿ ನೋಡ್ತಾ ಇರ್ಬೋದು. ಅಜ್ಜಿ ಹುಡುಗಿಯವ್ರ ಅಮ್ಮಂಗೆ ಬಟ್ಟೆನ ಕೊಡ್ತಾ ಇದ್ದಾರೆ. ಅದೊಂದು ಶಾಸ್ತ್ರ. ಅಜ್ಜಿ ಎಷ್ಟೊಂದು ಅದಕ್ಕೆ ಕಣ್ಣೀರು, ಅವ್ರಿಗೆ ಖುಷಿಗೆ ಕಣ್ಣೀರು ಬರ್ತಾ ಇದೆ ನೋಡಿದ್ರೆ. ಬಟ್ ನಾನ್ ಸುಮ್ನೆ ಅಜ್ಜಿನ ರೇಗಿಸ್ತಾ ಇದ್ದೆ, ಎಲ್ಲಜ್ಜಿ ಯಾಕಜ್ಜಿ ಹೇಳ್ತಾ ಇದೀಯ ಅಂತೇಳಿ. ಅವ್ರಿಗೇನೋ ಒಂಥರ ಎಮೋಷನಲ್ ಫೀಲು. ದೊಡ್ಡವರು ಏನೋ ಅವ್ರು ಏನ್ ಅಂದ್ಕೊಂಡಿರ್ತಾರೋ ಗೊತ್ತಿಲ್ಲ ಮನ್ಸಲ್ಲಿ. ಎಲ್ಲದಕ್ಕೂನು ಕಣ್ಣಲ್ಲಿ ನೀರ್ ಹಾಕ್ಬಿಡ್ತಾರೆ. ಖುಷಿ ಆದ್ರೂನು ಕಣ್ಣಲ್ಲಿ ನೀರ್ ಹಾಕ್ತಾರೆ, ದುಃಖ ಆದ್ರೂನು ಕಣ್ಣಲ್ಲಿ ನೀರ್ ಹಾಕ್ತಾರೆ. ಇನ್ನ ಹುಡ್ಗಿಗೆಲ್ಲ ಮೇಕಪ್ ಮಾಡಿ ಎಲ್ಲ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾಗೋಯ್ತು. ಹೇಗ್ ಕಾಣಿಸ್ತಿದೆ ಅಂತೇಳಿ ನೋಡಿ ಹೇಳಿ ಮೇಕಪ್ಪು. ಅಂಡ್ ಸ್ಯಾರಿ ಕಲರ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸ್ಯಾರಿ ಲುಕ್ಕಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ಲು ವಿನು. ಇನ್ನ ಅತ್ತಿಗೆ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದು. ಇವ್ರೂರ್ನಲ್ಲೇ ಮಗ್ಗದವ್ರು ಇರೋದ್ರಿಂದ ಇವ್ರೂರ್ನಲ್ಲೇ ಎಲ್ಲಾ ತರ ಬಟ್ಟೆಗಳೆಲ್ಲ ಸಿಕ್ಬಿಡುತ್ತೆ. ಸ್ಯಾರೀಸು, ರೇಷ್ಮೆ ಸೀರೆಸು ಎಲ್ಲಾನು ಕೂಡ ಇಲ್ಲೇ ಸಿಗೋದ್ರಿಂದ ಅದಕ್ಕೆ ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ರು. ಬಟ್ ಆ ಕಲರ್ ತುಂಬಾನೇ ಚೆನ್ನಾಗಿತ್ತು. ಇನ್ನ ಡೈರೆಕ್ಟ್ ಆಗಿ ನೋಡ್ಲಿಕ್ಕಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು ಅಂತಾನೆ ಹೇಳ್ಬೋದು ಅದು ಸ್ಯಾರಿ ಲುಕ್ಕು. ನಾನು ಲಾಸ್ಟ್ ಅಲ್ಲಿ ಫೋಟೋಸ್ ಹಾಕ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ. ನಾನು ಯಾಕೆಂದ್ರೆ ತುಂಬಾ ದಿನ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ಫೋಟೋಸು, ಆಲ್ಬಮ್ ಎಲ್ಲ ನೋಡಿ ಆಗೋಯ್ತು ನಾವು. ಸೊ ಅದ್ರಲ್ಲಿರೋದು ಒಂದೆರಡು ಫೋಟೋಸ್ನ ನಾನಿಲ್ಲಿ ಇಟ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಫೋಟೋ ಇಟ್ಕೊಂಡ್ ಬಂದಿದ್ದೀನಿ. ಅದನ್ನ ಕೂಡ ಕೊನೆಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನ ಪ್ರೋಗ್ರಾಮ್ನಲ್ಲಿ ಎಲ್ರದ್ದು ಊಟ ಆದ್ಮೇಲೆ ಎಲ್ರಿಗೂ ಬಡಿಸಿ ಎಷ್ಟೊಂದ್ ಜನ ಎಲ್ಲ ಹೋಗಿದ್ದಾಯ್ತು. ಇವತ್ತಿನ ವ್ಲಾಗ್ ಇಷ್ಟೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಟಾಟಾ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನ ತುಂಬ ಹೃದಯದಿಂದ ಕೇಳ್ತಾ ಇದ್ದೀನಿ.